ನಮಸ್ಕಾರ, ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ರೇನ್ಬೋ ಅಂದರೆ ಇಂಗ್ಲೀಷ್ನಲ್ಲಿ ರೇನ್ಬೋ ಅಂತೀವಿ, ಕನ್ನಡದಲ್ಲಿ ಕಾಮನ ಬಿಲ್ಲು ಅಂತೀವಿ, ಮಳೆ ಬಿಲ್ಲು ಅಂತೀವಿ. ಇದರ ಮಹತ್ವ ಏನು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಇದನ್ನು ಸಂಸ್ಕೃತದಲ್ಲಿ ಇಂದ್ರಧನುಷ್ ಅಂತ ಕರಿತೀವಿ. ಇಂದ್ರಧನುಷ್ ಅಂದರೆ ಇಂದ್ರನ ಧನುಷ್. ಇಂದ್ರ ಅಂದರೆ ವೇದಿಕಲ್ಲಿ ಇದು ಒಂದು ಯಾರೋ ವ್ಯಕ್ತಿಯ ಹೆಸರಲ್ಲ. ಇಂದ್ರ ಅಂದರೆ ಒಂದು ಪೋಸ್ಟ್, ಒಂದು ಟೈಟಲ್. ಹೇಗೆ ನಮ್ಮಲ್ಲಿ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಅಂತ ಒಂದು ಪೋಸ್ಟ್ ಇದೆಯೋ ಹಾಗೆ ಇಂದ್ರ ಅನ್ನೋದು ಒಂದು ಪೋಸ್ಟ್. ಆ ಪೋಸ್ಟ್ನಲ್ಲಿ ಯಾವ ವ್ಯಕ್ತಿ, ಯಾವ ಹೈಯರ್ ಬೀಯಿಂಗ್ ಇರ್ತಾರೋ ಆ ಜೀವಿಯ ಧನುಷ್ ಅದು ಇಂದ್ರಧನುಷ್. ಧನುಷ್ಗೆ ಎರಡು ಅರ್ಥ ಇದೆ. ಒಂದು ಅಸ್ತ್ರ, ಅದರಿಂದ ಬಿಲ್ಲಿಂದ ಬಾಣವನ್ನು ಬಿಡೋದು, ಅದು ಧನುಷ್. ಇನ್ನೊಂದು ಅರ್ಥ ಧನುಷ್ ಅಂದರೆ ಲೈಕ್ ಬಾವ್ ಅಂತ ಹೇಳ್ತೀವಲ್ಲ, BOW ಇಂಗ್ಲೀಷ್ನಲ್ಲಿ ಎರಡು ಅರ್ಥ ಇದೆ. ಒಂದು ಅಂದರೆ ಈ ಬಿಲ್ಲು, ಇನ್ನೊಂದು ಅರ್ಥ ಏನು ಅಂದರೆ ತಲೆಬಾಗುವುದು. ತಲೆಬಾಗುವಿಕೆಗೆ ಬಾವ್ ಅಂತ ಹೇಳ್ತೀವಿ. ಬಾವ್ ಡೌನ್ ಟು ದ ಹೈಯರ್ ಅಂತ ಏನು ಹೇಳ್ತೀವಿ ಅದು. ಸೊ ಧನುಷಲ್ಲಿ ಏನು ನಾವು ಬಾವ್ ಡೌನ್ ಮಾಡಿದಾಗ ಒಂದು ಕರ್ವ್ ಅಥವಾ ಆರ್ಚ್ ಬೆಂಡ್ ಬರುತ್ತಲ್ಲ, ಅದು ಕೂಡ ಧನುಷ್ ಅಂತ ಹೇಳ್ತಾರೆ ಅಂತ ಅರ್ಥ ಮಾಡ್ಕೋಬೋದು. ಸೊ ಇಂದ್ರಧನುಷ್ ಅಂದರೆ ಇಂದ್ರನ ಧನುಸ್ಸು. ಇಂದ್ರ ಯಾರು ಅಂದರೆ ದೇವತೆಗಳ ರಾಜ. ಅಂದರೆ ಯಾವ ಎಲಿಮೆಂಟ್ಸ್ ಇದ್ದಾರೆ, ನಮ್ಮ ಪಂಚಮಹಾಭೂತಗಳು ಮತ್ತು ಏನು ಎಲಿಮೆಂಟ್ಸ್ ಇದ್ದಾರೆ ಅದರ ಒಡೆಯ ಅಥವಾ ರಾಜ ಯಾರು ಅಂದರೆ ಇಂದ್ರ. ಈ ಎಲ್ಲ ಏನ್ಷಿಯಂಟ್ ಕಲ್ಚರ್ಸಲ್ಲಿ, ವೇದಿಕ್ ಆಗಿರ್ಬೋದು, ಜುಡಾಯಿಸಮ್ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಅಂದರೆ ಸನಾತನವಾದದ್ದು ಯಾವುದು ಅಂದರೆ ವೇದಿಕ್. ಅದು ಬಿಟ್ಟು ಇನ್ನು ಇವಾಗಿನ ಏನು ಮಾಡರ್ನ್ ಕಲಿಯುಗದಲ್ಲಿ ಬಂದಿರೋ ರಿಲಿಜನ್ಸ್ ಇದೆ, ಅದರಲ್ಲೂ ಕೂಡ ಕನ್ಸಿಡರ್ ಮಾಡ್ತಾರೆ ಅಂದರೆ ರೇನ್ಬೋಗೆ ಯಾವಾಗಲೂ ಒಂದು ಅರ್ಥ ಇದೆ. ಏನು ಅಂದರೆ ಅದು ಇಟ್ ಈಸ್ ಅ ಸೈನ್ ಆಫ್ ಡಿವೈನ್ ಮರ್ಸಿ. ಅಂದರೆ ಅದು ಪರಮಾತ್ಮನ ಕರುಣೆ ಅಥವಾ ಕೃಪೆ, ಅದರ ಸಂಕೇತ. ಯಾವಾಗ ಅಂದರೆ ಯಾವಾಗ ಒಂದು ದುಷ್ಟತನದ ಒತ್ತಡ ಬರುತ್ತೆ, ಒಂದು ದುಷ್ಟತನದಿಂದ ಒಂದು ಒಪ್ರೆಷನ್, ಇಲ್ಲಿ ತುಂಬ ದಬ್ಬಾಳಿಕೆ ನಡೆಯುತ್ತೆ ಆಳ್ವಿಕೆಯಲ್ಲಿ, ಮತ್ತು ಯಾವಾಗ ಪರಮಾತ್ಮನ ಕಡೆಯಿಂದ ಒಂದು ಜಡ್ಜ್ಮೆಂಟ್ ಬರುತ್ತೆ, ಆ ಸಮಯದಲ್ಲೆಲ್ಲ ಪರಮಾತ್ಮನ ಮರ್ಸಿ ಅಂದರೆ ಪರಮಾತ್ಮನ ಕೃಪೆ ನಮ್ಮ ಮೇಲಿದೆ ಅನ್ನೋದಕ್ಕೆ ಆ ರೇನ್ಬೋ ಒಂದು ಸಂಕೇತ. ಇದು ಒಂದು ಪ್ರಕೃತಿ ಮತ್ತು ಪರಮಾತ್ಮನಿಗೆ ಇರುವ ಒಂದು ಕನೆಕ್ಷನ್ನ ಕೂಡ ತೋರಿಸುತ್ತೆ. ಯಾಕಂದರೆ ಇದು ಆಗ್ತಾ ಇರೋದು ಪ್ರಕೃತಿಯಲ್ಲಿ, ಮತ್ತು ಇದು ಪರಮಾತ್ಮನ ಒಂದು ಚಿಹ್ನೆ ಅಥವಾ ಸಿಂಬಲ್ ಅಂತ ಕರಿಬೋದು. ಇದು ಎಲಿಮೆಂಟಲ್ ಬಾವ್ ಅಂದರೆ ಇನ್ನೊಂದು ಏನು ತೋರಿಸುತ್ತೆ ಅಂದರೆ ಸದಾಕಾಲ ದೇವತೆಗಳು ಪರಮಾತ್ಮನಿಗೆ ತಲೆ ಬಾಗಿಯೇ ಇರ್ತಾರೆ ಅಂತ. ಅಂದರೆ ಎಲಿಮೆಂಟ್ಸ್ ಅಂದರೆ ಈ ಪಂಚಮಹಾಭೂತಗಳು, ದೇವತೆಗಳು, ಅವರೆಲ್ಲ ಪರಮಾತ್ಮನಿಗೆ ಸದಾ ತಲೆ ಬಾಗ್ತಾನೇ ಇರ್ತಾರೆ ಅಂತ ಅದನ್ನು ತೋರಿಸುತ್ತೆ, ಎಲಿಮೆಂಟಲ್ ಬಾವ್. ಇದು ಯಾವಾಗ ಆಗತ್ತೆ ಅಂದರೆ ಪ್ರಕೃತಿ ತನ್ನ ಉನ್ನತ ಸ್ಥಿತಿಯಲ್ಲಿದ್ದಾಗ, ಒಂದು ತುಂಬ ಏನು ಹೇಳ್ತಾರೆ, ಇಟ್ಸ್ ಗ್ಲೋರಿಯಸ್ ಬೆಸ್ಟ್ ಅಂತ ಏನು ಹೇಳ್ತಾರೆ, ಅದರ ವಾತಾವರಣ ಅಷ್ಟು ಪರ್ಫೆಕ್ಟ್ ಆಗಿರೋವಾಗ ಆ ರೇನ್ಬೋ ಆಗುತ್ತೆ. ಅದು ಇನ್ನೊಂದು ಏನು ಸೂಚಿಸುತ್ತೆ ಅಂದರೆ ಹೈಯರ್ ಫೋರ್ಸಸ್, ಅಂದರೆ ದೇವತೆಗಳು ಮತ್ತು ಸ್ವರ್ಗದಲ್ಲಿ ಇರುವಂತಹ ವಾತಾವರಣ ಮತ್ತು ಪರಮಾತ್ಮನ ಚಿಹ್ನೆ, ಇದನ್ನು ಪ್ರತಿನಿಧಿಸುತ್ತೆ. ಈ ಜೂಡೋ ಕ್ರಿಶ್ಚಿಯನ್ ಕಲ್ಚರ್ಸಲ್ಲಿ ಅವರಲ್ಲಿ ಒಂದು ಕತೆ ಬರುತ್ತೆ, ನೋವಾಸ್ ಆರ್ಕ್ ಅಂತ. ಕೆಲವರಿಗೆ ಗೊತ್ತಿರ್ಬೋದು. ಇದು ಆ್ಯಕ್ಚುಲಿ ತುಂಬ ನಮ್ಮ ವೇದಿಕ್ ಕಥೆಯಲ್ಲಿ ಏನು ಮತ್ಸ್ಯಾವತಾರ ಕತೆ ಇದೆ, ಅದೇನೇ ನೋವಾಸ್ ಆರ್ಕ್ ಅಂತ ಅವರ ಇದರಲ್ಲೂ ಇದೆ ಕತೆ. ಸೊ ಆ ಕಥೆಯಲ್ಲಿ ಏನು ಬರುತ್ತೆ, ಅದು ಭೂಮಿ ಫ್ಲಡ್ಸಿಂದ, ತುಂಬ ಪ್ರವಾಹದಿಂದ ಏನು ಮುಳುಗೋಯ್ತು ಆ ಸಮಯದಲ್ಲಿ, ಆವಾಗ ಪರಮಾತ್ಮ ಈ ಥರ ಒಂದು ಆಶ್ವಾಸನೆ, ಭರವಸೆ, ಒಂದು ಪ್ರಾಮಿಸ್ ಮಾಡಿದ್ದೇನು ಅಂದರೆ ಮತ್ತೆ ಯಾವತ್ತೂ ಭೂಮಿ ಫ್ಲಡ್ ಆಗಲ್ಲ, ಈ ಥರ ಫ್ಲಡ್ ಆಗಿ ಎಲ್ಲ ನಾಶ ಆಗಲ್ಲ ಅಂತ ಏನು ಭರವಸೆ ಕೊಟ್ಟಿರ್ತಾರೋ ಅದರ ಪ್ರತೀಕವಾಗಿ ಈ ರೇನ್ಬೋ ಬರುತ್ತೆ ಅಂತ ಅವರ ಕಲ್ಚರ್ಸಲ್ಲೂ ಇದು ಹೇಳಲಾಗಿದೆ. ಆದರೆ ನಮ್ಮ ವೇದಿಕ್ ಸನಾತನ ಧರ್ಮದಲ್ಲಿ ಇದು ಯಾವ ದೃಷ್ಟಿಕೋನವನ್ನು ಸೂಚಿಸ್ತಾ ಇದೆ ಅಂದರೆ, ಇದು ದೈವಿಕ ಸ್ವರ್ಗೀಯ ಬಿಲ್ಲು. ಅಂದರೆ ಸ್ವರ್ಗದಲ್ಲಿ ಇಂದ್ರ ಇರುವ ಸ್ಥಾನದಲ್ಲಿ ಯಾವ ಧನುಸ್ಸನ್ನು ಇಟ್ಕೊಂಡಿದ್ದಾರೆ ಅದು ಇಂದ್ರಧನುಷ್. ಇದು ಹೈ ಪಾಯಿಂಟ್ ಆಫ್ ನೇಚರ್ ಅಂತ ಕರೀತಾರೆ. ಅಂದರೆ ಯಾವ ಉನ್ನತ ಸ್ಥಿತಿಯಲ್ಲಿ
ಪ್ರಕೃತಿ ಇದ್ದಾಗ ಆವಾಗ ಮಾತ್ರ ಈ ರೇನ್ಬೋ ಬರುತ್ತೆ. ಯಾಕಂದರೆ ಎಲ್ಲ ಸಮಯದಲ್ಲೂ ರೇನ್ಬೋ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೈನ್ಸ್ನಲ್ಲಿ ಏನು ಹೇಳ್ತಾರೆ ಅಂದರೆ ಮಳೆ ಬಂದಾಗ ಮತ್ತು ಬಿಸಿಲು ಬಂದಾಗ ಎರಡೂ ಬಂದಾಗ ರೇನ್ಬೋ ಆಗುತ್ತೆ ಅಂತ. ಆದರೆ ಅದಷ್ಟೇ ಅಲ್ಲ, ಇನ್ನೂ ಬೇರೆ ಇದೆ ಅದಕ್ಕೆ ಎಲ್ಲ ಕಂಡೀಷನ್, ಸುಮಾರು ಕಂಡೀಷನ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿರಬೇಕು. ಆವಾಗ ಮಾತ್ರ ಅದು ಬರೋದಕ್ಕೆ ಸಾಧ್ಯ. ಒಂದು ಮುಖ್ಯವಾದದ್ದು ಏನು ಅಂದರೆ ಗಾಳಿ ಏರ್ ಏನಿರುತ್ತಲ್ಲ ಅದು ಫ್ರ್ಯಾಕ್ಟಲ್ ಆಗಬೇಕು. ಫ್ರ್ಯಾಕ್ಟಲ್ ಅಂದರೆ ಅದು 5 ಕಡೆ ಹೋಗಿರಬೇಕು. ಆವಾಗ ಮಾತ್ರ ಅದು ರೇನ್ಬೋ ಆಗೋದಕ್ಕೆ ಸಾಧ್ಯ. ಗಾಳಿ ಒಂದು ಸರ್ಟನ್ ಟೈಪ್ ಆಗಬೇಕು, ಆವಾಗ ಮಾತ್ರ ಆ ರೇನ್ಬೋ ಆಗೋದಕ್ಕೆ ಸಾಧ್ಯ. ನಾವು ಈ ಪದ ಕೇಳಿರ್ತೀವಿ ಇಂಗ್ಲೀಷಲ್ಲಿ, ಫೇರಿ ಅಂದರೆ ಫೇರಿ, ಏಂಜಲ್ಸ್ ಅಂತೆಲ್ಲ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ದೇವತೆಗಳು, ಅಪ್ಸರೆಗಳು ಅಂತ ಏನು ಅದರ ಪ್ರತೀಕವಾಗಿ ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಫೇರಿ, FAIRY. ಅದು ಆ್ಯಕ್ಚುಲಿ ಸ್ಪೆಲ್ಲಿಂಗು 5 ಏರಿ ಅಂದರೆ PHI. 5 ಅಂದರೆ ಗೋಲ್ಡನ್ ರೇಷಿಯೋ ಮತ್ತು ಏರಿ ಅಂದರೆ ಗಾಳಿ. ಸೊ ಗಾಳಿ ಆಫ್ ಗೋಲ್ಡನ್ ರೇಷಿಯೋ 5 ಕಡೆ ಹೋದಾಗ ಆ ರೇನ್ಬೋ ಆಗುತ್ತೆ. ಇದು ಬರೀ ರೇನ್ಬೋ ಮಾತ್ರ ರೇನ್ಬೋ ಬಗ್ಗೆ ವಿಷಯವಾದರೆ ಇನ್ನು ಹೈಯರ್ ಬೀಯಿಂಗ್ಸ್ ಯಾರಿರ್ತಾರೆ, ಉನ್ನತ ಜೀವಿಗಳಿರ್ತಾರೆ, ಯಾರ ಸ್ಪಿರಿಚುವಲ್ ಕೊಹರೆನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅವ್ರಿಗೆ ರೇನ್ಬೋ ಬಾಡಿ ಇರುತ್ತೆ. ಸೊ ಇದು ಒಂದು ಸ್ವಾರಸ್ಯಕರವಾದ ವಿಷಯ. ಯಾರು ಸ್ಪಿರಿಚುವಲಿ ಅಡ್ವಾನ್ಸ್ಡ್ ಬೀಯಿಂಗ್ಸ್ ಇರ್ತಾರೆ ಅವರ ದೇಹ ರೇನ್ಬೋ ಬಾಡಿಯನ್ನು ಹೊಂದಿರುತ್ತೆ. ಏನಿದು ರೇನ್ಬೋ ಬಾಡಿ ಅಂದರೆ ಅವರ ಇಂಟರ್ನಲ್ ಕೊಹರೆನ್ಸ್ ಏನಿರುತ್ತೆ, ಆತ್ಮದ ಸುಸಂಬದ್ಧತೆ ಎಷ್ಟು ಕೊಹರೆಂಟ್ ಆಗಿರುತ್ತೆ ಅಂದರೆ ಅವರ ಉಪಸ್ಥಿತಿಯಲ್ಲಿ ಆಕಾಶದಲ್ಲಿ ರೇನ್ಬೋ ಬರುತ್ತೆ. ಸೊ ನಾವು ಕೇಳಿರ್ತೀವಿ, ಏನು ಹೇಳ್ತಾರೆ, ಶಕುನಗಳು ಅಂತ ಕೇಳಿರ್ತೀವಿ. ಪ್ರಕೃತಿಯಲ್ಲಿ ಕೆಲವೊಂದು ಶಕುನಗಳು ಕಂಡು ಬರುತ್ತೆ ಅಂತ. ಒಳ್ಳೆ ಶಕುನೂ ಇರುತ್ತೆ, ಕೆಟ್ಟ ಶಕುನೂ ಇರುತ್ತೆ. ಅದು ಯಾವಾಗ ಉನ್ನತ ಜೀವಿಗಳು ಬರ್ತಾರೆ, ನಡೀತಾರೆ, ಅವರ ಉಪಸ್ಥಿತಿಯಲ್ಲಿ ಪ್ರಕೃತಿಯಲ್ಲಿ ನಾವು ಸುಮಾರು ಈ ಶುಭ ಶಕುನಗಳನ್ನು ಕಾಣ್ಬೋದು. ಅದರಲ್ಲಿ ಈ ರೇನ್ಬೋನು ಒಂದು. ಅವರ ಹಾರ್ಟ್ ಚಕ್ರ ಏನಿರುತ್ತೆ, ಹೃದಯದ ಚಕ್ರ ಓಪನ್ ಆಗಿರೋದ್ರಿಂದ ಅದು ರೇನ್ಬೋ ನೇಚರ್ನ ಹೊಂದಿರುತ್ತೆ. ಸೊ ಹೇಗೆ ನಾವು ಒಂದು ವಿಡಿಯೋನ ಪ್ರೊಜೆಕ್ಟರ್ ಮೇಲೆ ಪ್ರೊಜೆಕ್ಟ್ ಮಾಡಿದಾಗ ಆ ವಿಡಿಯೋ ಆ ಪ್ರೊಜೆಕ್ಟರ್ ಮೇಲೆ ಹೋಗಿ ತೋರಿಸುತ್ತೆ, ಅದೇ ಥರ ಅವರ ಹೃದಯದಿಂದ ಆಕಾಶನೇ ಒಂದು ಪ್ರೊಜೆಕ್ಟರ್ ಆಗಿ ಅವರ ಆ ಒಳಗಡೆ ಇರೋ ಏನು ರೇನ್ಬೋ ನೇಚರ್ ಇರುತ್ತೆ ಅವರ ಹಾರ್ಟ್ ಚಕ್ರದಲ್ಲಿ, ಅದು ಆಕಾಶದ ಮೇಲೆ ಪ್ರೊಜೆಕ್ಟ್ ಆಗುತ್ತೆ. ಸೊ ಇದೊಂದು ಅದ್ಭುತವಾದ ವಿಷಯ. ಇದು ಇನ್ಸೈಡ್ ಔಟ್ ವೇ ರೂಪದಲ್ಲಿ ನಡೆಯುತ್ತೆ. ಇದನ್ನು ನಾವು ಮ್ಯಾಜಿಕ್ ಅಂತ ಕೂಡ ಕರಿಬೋದು. ಆದರೆ ಏನೇ ಇರಲಿ, ಯಾರೇ ಆಗಲಿ ರೇನ್ಬೋನ ಅಥವಾ ಈ ಇಂದ್ರಧನುಷ್ನ ಯಾರೇ ನೋಡಿದ್ರು ಅವ್ರಿಗೆ ಕೂಡಲೇ ಒಂದು ಖುಷಿ ಆಗುತ್ತೆ. ಯಾರೂ ಕೂಡ ಅದನ್ನ ನೋಡಿ ದುಃಖ ಪಡಲ್ಲ. ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಎಷ್ಟೇ ಅವರ ಮನಸ್ಸು ಬೇಜಾರಾಗಿರಲಿ, ಆ ರೇನ್ಬೋವನ್ನು ನೋಡಿದ ತಕ್ಷಣ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಅವ್ರ ಸ್ಪಿರಿಟ್ ಅಪ್ಲಿಫ್ಟ್ ಆಗುತ್ತೆ, ಒಂದು ಖುಷಿ, ಉಲ್ಲಾಸ, ಉತ್ಸಾಹ ಎಲ್ಲನೂ ಬರುತ್ತೆ. ಯಾತಕ್ಕಾಗತ್ತೆ ಇದು ಅಂದರೆ ಯಾಕಂದರೆ ಇದು ಡಿವೈನ್ ಸೆಲೆಸ್ಟಿಯಲ್ ಸೈನ್. ಇದು ಒಂದು ಪರಮಾತ್ಮನ ಉನ್ನತ ಸ್ಥಿತಿಯ ಒಂದು ಸಂಕೇತ. ಇದು ಪರಮಾತ್ಮನ ಮರ್ಸಿ. ಇಲ್ಲಿ ಪರಮಾತ್ಮ ಅಂತ ಇದೆ ಅಂತ ಕೆಲವರಿಗೆ ಡೌಟ್ ಇರುತ್ತೆ, ಪರಮಾತ್ಮ ಇದನೋ ಇಲ್ವೋ, ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು ಅಂತ. ಆದರೆ ಇದು ಒಂದು ಸೈನ್, ಪರಮಾತ್ಮ ಅಂತ ಇದೆ, ಮೇಲಿನ ಲೋಕ ಅಂತ ಇದೆ, ಇಂದ್ರ ಅಂತ ಇದೆ, ಉನ್ನತ ಸ್ಥಿತಿ ಅಂತ ಇದೆ. ನಾವು ಆ ಸ್ಥಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡಬೇಕು ಅಂತ ಇದು ಒಂದು ಸೂಚನೆ ಕೂಡ ಕೊಡುತ್ತೆ. ನಾವು ಅದಕ್ಕೆ ಶ್ರಮವನ್ನು ಪಡಬೇಕು. ಹೆವೆನ್ವರ್ಡ್ ಜರ್ನಿ ಅಂದರೆ ಸ್ವರ್ಗದ ಕಡೆ ಹೋಗೋದಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಪಡಬೇಕು ಅನ್ನೋದಕ್ಕೆ ಇದು ಒಂದು ನಮಗೆ ಒಂದು ಪಾಠ ಕೂಡ ಕಲಿಸುತ್ತೆ. ಯಾಕಂದರೆ ಇದೇ ಮನುಷ್ಯರಾಗಿ ನಾವಿಲ್ಲಿ ಹುಟ್ಟು ಬಂದ ಮೇಲೆ ಇದನ್ನು ನಾವು ಮಾಡಬೇಕಾದ ಕೆಲಸ. ನಮಗಿರೋ ಇರೋದು ಇದೊಂದೇ ಕೆಲಸ, ಬೇರೆ ಯಾವ ಕೆಲಸನೂ ಇಲ್ಲ. ನಮಗೆ ಈ ಭೂಮಿ ಮೇಲೆ ಕಳಿಸಿರೋದು ಯಾಕೆಂದರೆ ಮತ್ತೆ ವಾಪಸ್ ಮೇಲಿನ ಲೋಕದ ಕಡೆ ಹೋಗೋದಕ್ಕೇ ನಮ್ಮನ್ನು ಇಲ್ಲಿ ಕಳಿಸಿರೋದು. ಹಾಗಾಗಿ ಇದೆಲ್ಲ ಅದನ್ನು ಪ್ರತಿನಿಧಿಸ್ತಾ ಇದೆ. ಇನ್ನೊಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಗೋಲ್ಡ್ ಅಟ್ ದ ಎಂಡ್ ಆಫ್ ದ ರೇನ್ಬೋ ಅಂತ. ಅಂದರೆ ರೇನ್ಬೋ ಕೊನೆಯಲ್ಲಿ ನಿಮಗೆ ಒಂದು ಚಿನ್ನ ಇದೆ ಅಂತ. ಅಂದರೆ ಅರ್ಥ ಏನು ಅಂದರೆ ನಾವು ಅದರ ಕಡೆ ಹೋದಾಗ, ಈ ಉನ್ನತಿಯ ಸ್ಥಿತಿ ಕಡೆ ಹೋದಾಗ ನಮಗೆ ನಿಜವಾದ ನಿಧಿ ಸಿಗುತ್ತೆ. ನಿಜವಾದ ನಿಧಿ ಯಾವುದು ಅಂದರೆ ಉನ್ನತ ಸ್ಥಿತಿ ಮತ್ತು ಪರಮಾತ್ಮನ ಹತ್ರ ಹೋಗೋದೇ ನಿಜವಾದ ನಿಧಿ. ಸೊ ಇದಕ್ಕೆ ಈ ರೇನ್ಬೋಗೆ ಇಷ್ಟೆಲ್ಲ ಅರ್ಥಗಳಿದೆ. ಅದಲ್ಲದೆ ನಾವು ಪ್ರಾಕ್ಟಿಕಲ್ಲಾಗಿ ರೇನ್ಬೋನ ನೋಡಿದಾಗ, ಗಮನಿಸಿದಾಗ ನಮಗೆ ಒಂದು ಆರ್ಚ್ ಕಾಣುತ್ತೆ, ಅದು ಸಿಂಗಲ್ ರೇನ್ಬೋ. ಆದರೆ ನಾವು
ನಿಮಗೆ ಇದು ಗೊತ್ತಿದೆಯಾ, ಡಬಲ್ ರೇನ್ಬೋ ಇದೆ, ಟ್ರಿಪಲ್ ರೇನ್ಬೋ ಇದೆ, ಮಳೆ ಬರ್ದೇನೆ ರೇನ್ಬೋ ಬರೋದಿದೆ. ಸೊ ಇದೆಲ್ಲ ಇದೆ. ನಿಮಗೆ ಇಲ್ಲಿ ಚಿತ್ರಗಳನ್ನು ನೀವು ನೋಡ್ತಾ ಇರ್ಬೋದು. ಸಿಂಗಲ್ ರೇನ್ಬೋ ಅಂದರೆ ಒಂದೇ ಒಂದು ಆರ್ಚ್ ಇರುವಂಥದ್ದು. ಡಬಲ್ ರೇನ್ಬೋ ಅಂದರೆ ಅದು ಎರಡು ಬ್ಯಾಂಡ್ ಬರುತ್ತೆ, ಐ ಮೀನ್ 2 ಆರ್ಚ್ ಬರುತ್ತೆ ಒಂದು ಬ್ಯಾಂಡ್ ಮೂಲಕ. ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಫಸ್ಟ್ ರೇನ್ಬೋ ಆರ್ಚಲ್ಲಿ ತುಂಬ ಕ್ಲಿಯರ್ ಆಗಿ ಆ ಕಲರ್ಸ್ ಕಾಣುತ್ತೆ ನಿಮಗೆ. ಅದು ವಿಬ್ಗಯರ್ ಅದೇ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಆ ಆರ್ಡರಲ್ಲಿದ್ದರೆ ಸೆಕೆಂಡ್ ಆರ್ಚು ಇನ್ನೂ ಸ್ವಲ್ಪ ಫೇಂಟ್ ಆಗಿರುತ್ತೆ, ಅಷ್ಟು ಸ್ಪಷ್ಟವಾಗಿರಲ್ಲ. ಆದರೆ ಅದ್ರ ಕಲರ್ ಆರ್ಡರು ರಿವರ್ಸ್ ಆರ್ಡರಲ್ಲಿರುತ್ತೆ. ಅದು ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ, ವೈಲೆಟ್ ಆ ಆರ್ಡರಲ್ಲಿರುತ್ತೆ. ಸೊ ಇದನ್ನು ನೀವು ಗಮನಿಸ್ಬೋದು ನೆಕ್ಸ್ಟ್ ಟೈಮ್ ರೇನ್ಬೋ ಬಂದಾಗ ಅದು ಸಿಂಗಲ್ ರೇನ್ಬೋನಾ ಡಬಲ್ ರೇನ್ಬೋನಾ ಅಂತ. ಕೆಲವೊಂದು ಸತಿ ಅಂತೂ ಟ್ರಿಪಲ್ ರೇನ್ಬೋ ಬರೋದು ಇದೆ. ಯಾವಾಗ ಪರಿಸರ ಶುದ್ಧವಾಗಿರುತ್ತೆ, ತುಂಬ ಪ್ರಿಸ್ಟೀನ್ ಆಗಿರುತ್ತೆ, ಆವಾಗ ನಮಗೆ ಟ್ರಿಪಲ್ ರೇನ್ಬೋ ಕೂಡ ಕಾಣುತ್ತೆ. 3 ಆರ್ಚ್ ಇರೋ ರೇನ್ಬೋ ಕೂಡ ಕಂಡಿರೋದಿದೆ, ಉಲ್ಲೇಖನ ಸುಮಾರು ಕಡೆ ಇದೆ. ಸೊ ನಾವಿದನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಲ್ಲದೆ ಮಳೆ ಇಲ್ದಿರಾನೆ ನಮಗನ್ಸುತ್ತೆ ಮಳೆ ಬಂದಾಗ ಮಾತ್ರ ರೇನ್ಬೋ ಬರುತ್ತೆ ಅಂತ, ಆದರೆ ಮಳೆ ಬರ್ದಿರಾನೂ ರೇನ್ಬೋ ಆಗೋ ಸಾಧ್ಯತೆ ಇದೆ. ಸೊ ಇದು ಕೂಡ ನಡೆದಿದೆ. ಇನ್ನೊಂದೇನು ಅಂದರೆ ಬರೀ ಆಕಾಶದಲ್ಲಿ ನಾವೇನು ಆರ್ಚ್ ನೋಡ್ತೀವಿ ಅದೊಂದೇ ರೇನ್ಬೋ ಅಲ್ಲ, ಸನ್ ಬೋ, ಮೂನ್ ಬೋ ಕೂಡ ಆಗತ್ತೆ. ಅಂದರೆ ಸೂರ್ಯನ ಸುತ್ತ ಒಂದು ರೇನ್ಬೋ ಬರುತ್ತೆ, ಅದನ್ನು ಸನ್ ಬೋಬ್ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ಚಂದ್ರನ, ಎಸ್ಪೆಷಲಿ ಫುಲ್ ಮೂನ್, ಹುಣ್ಣಿಮೆಯ ದಿನ ಅಥವಾ ಅದಿನ್ನೂ ಶುಕ್ಲ ಪಕ್ಷದಲ್ಲಿ ಅದು ವೃದ್ಧಿಸ್ತಾ ಹುಣ್ಣಿಮೆಗೆ ಹತ್ತಿರವಾಗ್ತಾ ಇರುವಾಗ ಆವಾಗಲೂ ಕೂಡ ಚಂದ್ರನ ಸುತ್ತ ಏನು ಒಂದು ಹೇಲೋ ಥರ ಕಾಣುತ್ತೆ, ಅದು ಮೂನ್ ಬೋ ಅಂತ ಕರೀತಾರೆ. ಸೊ ಇದೆಲ್ಲ ಪ್ರಕೃತಿಯಲ್ಲಿ ಸುಮಾರು ವಿಸ್ಮಯಗಳು ನಡೀತಾನೆ ಇರುತ್ತೆ. ಆದರೆ ನಾವು ನಮ್ಮ ಅಟೆನ್ಷನ್ ಪ್ರಕೃತಿ ಮೇಲೆ ಹಾಕದೇ ಇರೋ ಕಾರಣಕ್ಕೆ ನಮಗಿದು ಯಾವ ವಿಷಯವೂ ಗೊತ್ತಿಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲೇ ಮತ್ತು ಇಡೀ ಪ್ರಪಂಚದಲ್ಲಿ ಸುಮಾರು ಕಡೆ ಈ ರೇನ್ಬೋ, ಸನ್ ಬೋ ನಡೀತಾ ಇದೆ. ಇದು ನಿಮಗೆ ಗೊತ್ತಿದೆಯಾ? ನೀವು ಇದನ್ನ ರಿಸರ್ಚ್ ಮಾಡಿ ನೋಡ್ಬೋದು. ಯಾತಕ್ಕೆ ಎಲ್ಲ ಕಡೆ ರೇನ್ಬೋ ಮತ್ತು ಸನ್ ಬೋ ಯಾಕೆ ಆಗ್ತಾ ಇದೆ? ಬೆಂಗಳೂರಿನಲ್ಲೂ ಸುಮಾರು ಸತಿ ಸನ್ ಬೋ ಬಂದಿದೆ, ಆದರೆ ಯಾರೂ ಗಮನಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಆಕಾಶದ ಕಡೆ ನಿಮ್ಮ ತಲೆ ಎತ್ತಿ ನೋಡಿದಾಗ ಇದನ್ನು ಖಂಡಿತ ಗಮನಿಸಿ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮಾತನಾಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.